ಎಷ್ಟು ಹೇಳಿದ್ರು ಅಣ್ಣನ ಎಮೋಷನ್ಸ್ ಅಲ್ಲಿ ಆವೇಶದಲ್ಲಿ ವ್ಯತ್ಯಾಸ ಇರಲ್ಲ ಪ್ರೀತಿ. ಈ ರೀತಿ ಆಗ್ಬಾರ್ದು ಅಂತಾನೆ ನಾವು ಮೇಡಮು ಮೊದ್ಲಿಂದಾನೆ ಜಾಗೃತಿಯಾಗಿದ್ದೀವಿ ಪ್ರೀತಿ. ಹೋಗ್ಲಿ ಬಿಡು ನವ್ಯ, ಇನ್ನು ಟೆನ್ಷನ್ ತಗೊಳ್ದೆ ರಾಹುಲ್ ಆವೇಶನೇ ಈ ಸಮಸ್ಯೆಗೆ ಒಂದು ಸೊಲ್ಯೂಷನ್ ಸಿಗೋ ಹಾಗೆ ಮಾಡುತ್ತೆ. ಏಯ್, ಯಾವಾಗ ಏನು ಮಾತಾಡಬೇಕು ಅಂತ ಈ ಜನ್ಮದಲ್ಲಿ ನಿಂಗೆ ಗೊತ್ತಾಗಲ್ವಾ? ಮನೇಲಿ ಇಷ್ಟು ದೊಡ್ಡ ಇಶ್ಯೂ ಆಗ್ತಾ ಇದೆ, ಸ್ವಲ್ಪ ಕೂಡ ರೆಸ್ಪಾನ್ಸಿಬಿಲಿಟಿ ಕಾಮನ್ ಸೆನ್ಸ್ ಇಲ್ದೇನೆ ಮಾತಾಡ್ತಿದ್ಯಲ್ಲ. ಏನ್ ಮನುಷ್ಯಳೋ ನೀನು ಏನೋ. ಛೇ, ರಾಹುಲ್ ಮಾಡಿರೋ ತಪ್ಪಿಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತಾರೇನ್ ಪ್ರೀತಿ? ನನಗೆ ಅಂತಾರಾದ್ರೆ ಯಾವಾಗ ಏನ್ ಮಾತಾಡ್ಬೇಕು ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಛೇ, ತಮ್ಮನ್ಗೆ ಏನಾಗ್ಬಿಡುತ್ತೆ ಅನ್ನೋ ಭಯದಲ್ಲಿ ಟೆನ್ಷನ್ ಅಲ್ಲಿ ನಿಮ್ಮ ಮೇಲೆ ಎಗರಾಡ್ತಿದ್ದಾರೆ ವನಜಕ್ಕ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನಾನ್ ಬೇಜಾರ್ ಮಾಡ್ಕೊಳ್ಳಲ್ಲ, ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ ಪ್ರೀತಿ. ಮೊನ್ನೆವರೆಗೂ ಇವಳು ಭಾಷಣಿ ಎಲ್ಲ ಸರ್ಸು ಅಂತ ಹೇಳ್ತಿದ್ದೆ. ಇವಾಗೇನೋ ಅವಳು ಭಾಷಣಿನೇ, ಅವಳಿಗೊಂದು ಫ್ಯಾಮಿಲಿ ಇದೆ, ಪ್ರೂವ್ ಮಾಡ್ತೀನಿ ಅಂತ ರಾಹುಲ್ ಕರ್ಕೊಂಡು ಹೋಗಿದ್ದಾನೆ. ನನಗೆ ಅಲ್ಲ, ನೋಡೋರಿಗೂ ಏನೇ ಕನ್ಫ್ಯೂಷನ್. ಆ ಭಾಷಿಣಿ ಈ ಮನೆಗೆ ಬಂದ ದಿನದಿಂದ ಅವಳು ಓವರ್ ಆಕ್ಟಿಂಗ್ ಬಿಹೇವಿಯರ್ ನೋಡಿ ಸರಸು ಅಂತ ಅನ್ಕೊಂಡೆ. ಆದ್ರೆ ರಾಹುಲಿಂದ ಎಸ್ಕೇಪ್ ಆಗೋದು, ದೂರ ಇರೋದು, ಅವಳಿಗೆ ಅಂತ ಒಂದು ಫ್ಯಾಮಿಲಿ ಇರೋದನ್ನ ನೋಡಿ ಇವಳು ಭಾಷಿಣಿ ಅಂತ ಅನ್ನಿಸ್ತು. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದೇ ಪ್ರೂವ್ ಆಗೋಗುತ್ತೆ. ಆ ಭಾಷಣಿಗೆ ಫ್ಯಾಮಿಲಿ ಇದೆ ಅಂತ ನಿನಗೆ ಮೊದಲೇ ಗೊತ್ತಾ? ಮೊದಲೇ ಅಂದ್ರೆ ಜಸ್ಟ್ ಇವಾಗ ಗೊತ್ತಾಗಿದ್ದು. ಮತ್ತೆ ನೀನ್ ಕೂಡ ರಾಹುಲ್ ಹಾಗೆ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಗೆ ಮಾತಾಡ್ತಿದೀಯಾ? ರಾಹುಲಿಗೆ ಇಮೋಷನಲ್ ಆಗಿ ಕನೆಕ್ಟ್ ಆಗಿದ್ದೀನಿ, ಅದಕ್ಕೆ ನಿಜ ಅಂತ ನಾನು ನಂಬಿದೆ. ಇಷ್ಟು ದಿನ ರಾಹುಲಿಗೆ ಗೊತ್ತಾಗ್ದಿರೋ ಹಾಗೆ ಎಲ್ಲ ಮುಚ್ಚಿಟ್ಟು ಹೇಗೋ ಮ್ಯಾನೇಜ್ ಮಾಡಿದ್ರು. ಆದ್ರೆ ಈಗ ರಾಹುಲೇ ಪ್ರಶ್ನೆ ಮಾಡಿದಾಗ ಮುಚ್ಚಿಡೋದು ಇಂಪಾಸಿಬಲ್. ಇವತ್ತು ನಿಜ ಗೊತ್ತಾಗಿ ರಾಹುಲ್ ಹಾರ್ಟ್ ಬ್ರೇಕ್ ಆಗೋದಷ್ಟೇ ಅಲ್ಲ, ಆಂಟಿ ಮೇಲೆ ಹೇಟ್ರೆಡ್ ಕೂಡ ಶುರು ಆಗುತ್ತೆ. ಇದೆ ಈ ಭಾಷಿಣಿ ಅವ್ರ ಮನೆಯಲ್ಲಿ ಇವ್ರ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ. ಹೋಗಿ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ರಾಹುಲ್, ಇದೇ ಭಾಷಿಣಿ ಮನೆ ಅಂತ ನಿನಗೆ ಹೇಗೆ ಗೊತ್ತು? ಜಗದೀಶ್ ಮಾವ ಕರ್ಕೊಂಡು ಬಂದು ತೋರಿಸಿದ್ರು ಡ್ಯಾಡ್. ಆವಾಗ ಈ ಮನೆಯವ್ರು ಹೇಳಿದ ಸುಳ್ಳನ್ನ ನಿಜ ಅನ್ಕೊಂಡಿದ್ದೆ. ಈಗ ಆ ಚಾನ್ಸ್ ಅವ್ರಿಗೆ ಮಾತ್ರ ಅಲ್ಲ, ಇವ್ರಿಗೂ ಕೂಡ ಕೊಡೋದಿಲ್ಲ. ಬನ್ನಿ. ಲಾಕ್ ಆಗಿದೆ ಡ್ಯಾಡ್. ಅವ್ರೇನಾದ್ರೂ ಊರಿಗೆ ಹೋಗಿರ್ಬೋದು ಕಣ. ಇಲ್ಲ ಡ್ಯಾಡ್, ಮನೆಯಲ್ಲೇ ಇದ್ದು ಹೊರಗಡೆ ಬೀಗ ಹಾಕುವಂತ ಮೇಧಾವಿಗಳಿವರು. ಇವ್ರದ್ದೆಲ್ಲ ದೊಡ್ಡ ಆರ್ಟಿಸ್ಟ್ಗಳ ಕುಟುಂಬ, ಇವರನ್ನಂತೂ ಬಿಡೋದಿಲ್ಲ. ರಾಹುಲ್ 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 ರಾಹುಲ್, ಏನ್ ಮಾಡ್ತಿದ್ಯಾ ನೀನು? ರಾಹುಲ್ ರಾಹುಲ್ ಏನ್ ಮಾಡ್ತಿದ್ಯಪ್ಪ? ಇದು ಬೇರೆಯವ್ರ ಪ್ರಾಪರ್ಟಿ ಈ ರೀತಿ ನಾಶ ಮಾಡಬಾರ್ದು ರಾಹುಲ್, ತಪ್ಪು. ಬೇರೆಯವ್ರ ಪ್ರಾಪರ್ಟಿ ಬಗ್ಗೆ ಅಲ್ಲ, ಹೆತ್ತ ಮಗನ ಪ್ರೀತಿ ಬಗ್ಗೆನೂ ಯೋಚನೆ ಮಾಡಿ ವಾಗ್ದೇವಿ ಅವರೇ.
ನೀನ್ ಕರ್ಕೊಂಡು ಬಂದಿದ್ದಕ್ಕೆ ತಾನೇ ನಾವೆಲ್ಲ ಇಲ್ಲಿಗೆ ಬಂದಿದ್ದು. ಇವ್ರಿಲ್ಲ ಅಂತಂದ್ರೆ ನನ್ನ ಮೇಲೆ ಯಾಕೋ ಅನುಮಾನ ಪಡ್ತಾ ಇದೀಯಾ? ಇದು ಅನುಮಾನ ಅಲ್ಲ. ಇಲ್ದೇ ಇರೋದನ್ನ ಇದೆ ಅಂತ ಹುಟ್ಸೋದು, ಇರೋದನ್ನ ಇಲ್ದೇ ಇರೋ ಹಾಗೆ ಮಾಯ ಮಾಡೋದು ನಿಮಗೆ ಅಭ್ಯಾಸನೇ ಅಲ್ವಾ? ಅಯ್ಯೋ, ಏನ್ ರಾಹುಲ್ ಅವರೇ ಇದು? ಎಷ್ಟು ಸಲ ಬೇಡ್ಕೊಂಡ್ರು ನಿಮ್ ಮಾತೆ ನಿಮ್ಗಾಗೋಯ್ತಲ್ಲ. ನನ್ ಮಾತ್ ಕೇಳ್ತಾನೆ ಇಲ್ಲ. ಅಷ್ಟಕ್ಕೂ ನನಗ್ ಕುಟುಂಬನೇ ಇಲ್ಲ. ನಾನು ಯಾವತ್ತೂ ಈ ಮನೆಗ್ ಬಂದಿಲ್ಲ ಅಂತಂದ್ರು ಯಾಕೆ ನನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ? ಏನ್ ಮೇಡಮ್, ಈ ಮನೆಗೆ ಯಾವತ್ತು ಬಂದೇ ಇಲ್ವಾ? ಮತ್ತೆ ಇದು ನನಗಿಲ್ಲಿ ಹೇಗೆ ಸಿಕ್ತು? ಉತ್ತರ ಕೊಡದೇನೆ ಯಾಕೆ ಹೀಗೆ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ ಭಾಷಿಣಿ? ನೀನ್ ಯಾವತ್ತೂ ಬರ್ದೇ ಇರೋ ಮನೆಗೆ ನಿನಗೆ ಅಂತ ಸ್ಪೆಷಲ್ ಆಗಿ ಕೊಟ್ಟಿರೋ ಲಾಕೆಟ್ ಇಲ್ಲಿಗೆ ಹೇಗೆ ಬರುತ್ತೆ? ಇದು ನನಗೆ ಸಿಕ್ಕಿದೆ ಅಂತ ಗೊತ್ತಾಗದೆ ಪಾಪ ತುಂಬಾ ಬುದ್ಧಿವಂತಿಕೆಯಿಂದ ಇಂಥದ್ದೇ ಒಂದು ಲಾಕೆಟ್ನ ಮಾಡಿಕೊಂಡು ತನ್ನ ಕುತ್ತಿಗೆಗೆ ಹಾಕೊಂಡಿದ್ದಾಳೆ. ಆಗ್ಲೇ ನನಗೆ ಡೌಟ್ ಶುರು ಆಗಿದ್ದು. ಲಾಕೆಟ್ ಸಿಕ್ಕಿದ್ ಮಾತ್ರಕ್ಕೆ ಅದೇಗ್ ನನ್ನ ಅನುಮಾನಿಸ್ತೀರಾ ನೀವು? ಇದಕ್ಕಿಂತ ಆಧಾರ ಇನ್ನೇನ್ ಬೇಕು? ಆಧಾರ ಅಲ್ಲ ರಾಹುಲ್ ಅವರೇ, ನನ್ ಮೇಲೆ ಅನುಮಾನ ಬರ್ಬೇಕು ಅಂತಾನೆ ಇದೆಲ್ಲ ಯಾರೋ ಮಾಡಿರೋ ಕೆಲ್ಸ. ನಾನ್ ಹೇಗೆ ಇಂಥ ಲಾಕೆಟ್ ಮಾಡಿಸ್ಕೊಂಡಿದ್ದೀನಿ ಅಂತ ನೀವ್ ಅನುಮಾನಿಸ್ತಿದ್ದೀರೋ ಹಾಗೇನೆ ಯಾರೋ ಇಂಥ ಲಾಕೆಟ್ ಮಾಡಿಸಿ ನೀವಿಲ್ಲಿಗೆ ಬರ್ತಿದ್ದೀರಾ ಅಂತ ಗೊತ್ತಾಗಿ ನಿಮ್ಗೆ ಅನುಮಾನ ಬರ್ಬೇಕು ಅಂತ ಈ ಕೆಲ್ಸನ ಯಾಕೆ ಮಾಡಿರ್ಬಾರ್ದು? ಕರ್ಮ ಪಿತೂರಿ ಇನ್ಯಾರಿಗಿರುತ್ತೆ? ನನ್ನ ಸಾಯಿಸ್ಬೇಕು ಅಂತ ಇರೋರ್ಗೆ, ನನ್ನನ್ನ ನಿಮ್ಮನ್ನ ಶಾಶ್ವತವಾಗಿ ದೂರ ಮಾಡ್ಬೇಕು ಅಂತ ಅನ್ಕೊಂಡಿರೋರ್ಗೆ. ಆ ವಿಷಯನ ಯೋಚನೆನೆ ಮಾಡ್ದೆ ನೀವು ನನ್ನ ಅನುಮಾನಿಸ್ತಿದ್ದೀರಾ, ನೋವು ಕೊಡ್ತಿದ್ದೀರಾ. ಇನ್ನು ಎಷ್ಟು ರೀತಿಲಿ ಹೇಳಿದ್ರೆ ನನ್ನ ನಂಬ್ತೀರಾ ಹೇಳಿ ರಾಹುಲ್ ಅವರೇ, ಹೇಳಿ. ನೀನ್ ಯಾವುದೇ ತರ ಹೇಳಿದ್ರು ನಾನ್ ನಿನ್ನ ನಂಬೋದಿಲ್ಲ. ಯಾಕೆ ಅಂದ್ರೆ ನಿನ್ನ ಮಾತಲ್ಲಿರೋ ಪ್ರೀತಿ ನಿನ್ನ ಕೈಯಲ್ಲಿಲ್ಲ. ನೀನು ರೂಪದಲ್ಲೇನೋ ಸರಸು ಆಗಿದೆಯಾ, ಆದ್ರೆ ಗುಣದಲ್ಲಿ ಮಾತ್ರ ನನ್ನ ಹೃದಯದಿಂದ ಯಾವತ್ತಿಗೂ ದೂರನೇ ಇರ್ತೀಯ. ನಿನ್ನ ಮೇಲೆ ಅನುಮಾನ ಬಂದಿದ್ದೀನಾನೆ. ನಾನು ಏನ್ ಕೇಳ್ಕೊಂಡೆ ಗೊತ್ತಾ? ನೀನು ಸರಸುನ ಭಾಷಿಣಿನ ಅಂತಲ್ಲ, ನಿನ್ನ ಮೇಲೆ ಹುಟ್ಟಿರೋ ಅನುಮಾನ ಮಾಯ ಆಗೋಗ್ಲಿ ಅಂತ. ನನ್ನ ಪ್ರೀತಿನ ಉಸಿರಿನಷ್ಟು ಹತ್ರ ಇದ್ದು ನೋಡಿದ್ಯಲ್ಲ, ನನ್ನ ಕಣ್ಣಲ್ಲಿ ಪ್ರೀತಿ ಕಾಣಿಸಿದ್ರು ಕೂಡ ನಿನಗೆ ಮೋಸ ಮಾಡೋದಕ್ಕೆ ಅದು ಹೇಗೆ ಮನ್ಸು ಬಂತು? ಯಾಕೆ ನೀನ್ ಸರಸು ಹಾಗೆ ನಟಿಸ್ತಿದ್ಯೋ ಅಥವಾ ಏನ್ ಆಸೆ ಇಟ್ಕೊಂಡು ನಮ್ಮ ಮನೆಗೆ ಬಂದಿದ್ಯೋ ಅದಂತೂ ನನಗೆ ಗೊತ್ತಿಲ್ಲ. ನಿನ್ನ ನಟನೆನ, ನಿನ್ನ ಮೋಸನ ತಡ್ಕೊಳ್ಳುವಂತಹ ತಾಳ್ಮೆ ನನ್ನ ಹತ್ರ ಇಲ್ಲ. ನನ್ನ ಸರಸು ನನ್ನಿಂದ ದೂರ ಹೋದ್ಲು. ನನ್ನನ್ನು ಒಂಟಿ ಮಾಡಿ ಹೊರಟು ಹೋದ್ಲು ಅನ್ನೋ ನೋವು ಸಾಕು. ಜೀವನ ಪೂರ್ತಿ ಕಣ್ಣೀರಲ್ಲಿ ಕಳೆಯುವಂತ ಈ ಶಾಪ ಸಾಕು. ನಿನ್ನ ಕೈ ಮುಗಿತೀನಿ. ಇನ್ಯಾವತ್ತೂ ನನ್ನ ಜೀವನಕ್ಕೆ ನನ್ನ ಸರಸು ರೂಪದಲ್ಲಿ ನನ್ನ ಎದುರಿಗೆ ಬರಬೇಡ ಪ್ಲೀಸ್, ಪ್ಲೀಸ್. ರಾಹುಲ್ ಅವರೇ, ರಾಹುಲ್ ಅವರೇ, ಒಂದ್ ನಿಮಿಷ ನಿಂತ್ಕೊಳ್ಳಿ. ರಾಹುಲ್ ಅವರೇ,
ಅವ್ನು ನಿಂತ್ಕೊಳ್ಳೋದಿಲ್ಲಮ್ಮ. ಯಾವುದು ನಡಿಬಾರ್ದು ಅಂತ ನಾನು ಪ್ರತಿ ಕ್ಷಣನೂ ನಾನು ಜಾಗ್ರತೆ ವಹಿಸ್ತಾ ಇದ್ನು. ಅದಿವತ್ತು ನಡೆದೇ ಬಿಡ್ತು. ಅನುಮಾನದಿಂದ ರಾಹುಲ್ ಮನಸ್ಸಿನಲ್ಲಿ ಕ್ರಿಯೇಟ್ ಆದ ಸಮಸ್ಯೆ ಈಗ ನಿಜ ಆಗಿ ಆಪಾದನೆನ ಹೊರಿಸ್ತಾ ಇದೆಮ್ಮ. ಎಲ್ಲ ನಮ್ಮ ಕರ್ಮ. ಏನ್ ಮಾಡೋದು ಅಂತಾನೆ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ ಭಾಷಿಣಿ, ಇಷ್ಟು ದಿನ ನಮ್ಮಿಂದ ನಿನಗೆ ತುಂಬಾನೇ ತೊಂದರೆ ಆಗಿದೆಯಮ್ಮ. ನಮ್ಮ ಸ್ವಾರ್ಥಕ್ಕೋಸ್ಕರ ನಿನ್ನ ನಮ್ಮ ಮನೆಗೆ ಬರೋದಕ್ಕೆ ಒಪ್ಸಿದ್ರು. ಒಂದೊಂದ್ಸಲ ತಪ್ಪದೆ ಒಪ್ಸಿದ ಸಂದರ್ಭ ತುಂಬಾನೇ ಇದೆಯಮ್ಮ. ಎಲ್ಲದಕ್ಕೂ ಸೇರಿಸಿ ನಮ್ಮನ್ನ ಕ್ಷಮಿಸು ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಮ್ಮ. ಕ್ಷಮಾಪಣೆ ಕೇಳ್ಬೇಕಾಗಿರೋದು ನೀವಲ್ಲ ಸರ್, ನಾನು. ಇಲ್ಲಮ್ಮ, ಇಲ್ಲ. ಈಗಾಗ್ಲೇ ನಮ್ಮ ಕುಟುಂಬಕ್ಕೋಸ್ಕರ ನೀನು ತುಂಬಾನೇ ತ್ಯಾಗ ಮಾಡಿದ್ಯಾ. ನಮಗೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ ನೀನು ಮಾಡಿದ್ದು ಸಾಕಮ್ಮ. ಇನ್ನು ಯಾವ ತ್ಯಾಗನೂ ಕೂಡ ಬೇಡ. ನಿನ್ನ ಜೀವನನ ನೋಡ್ಕೋ. ಹೋಗಮ್ಮ, ಹೋಗು. ಇಲ್ಲ ಮೇಡಮ್, ನಾನು ಹೋಗಲ್ಲ. ನನ್ನ ತಂದೆನ ಬದುಕಿಸಿ ನನ್ನ ಕುಟುಂಬನ ಕಾಪಾಡಿದ್ದೀರಾ. ಅದಕ್ಕೆ ವಾಪಸ್ ನಾನು ಏನ್ ಮಾಡಿದ್ದೀನಿ ಅಂತ ಹೇಳಿ? ಕೊಟ್ಟಿರೋ ಮಾತನ್ನ ಇಲ್ಲಿವರೆಗೂ ಉಳಿಸ್ಕೊಳ್ಳೋದಕ್ಕಾಗಿಲ್ಲ. ಅವತ್ ನೀವ್ ಕೇಳಿದ್ದಕ್ಕೆ ಆಗಲ್ಲ ಅನ್ನೋಕ್ಕಾಗದೆ ಒಪ್ಕೊಂಡೆ. ಆದ್ರೆ ಇವಾಗ ನನಗ್ ನಾನೇ ಮಾತು ಕೊಟ್ಕೋತಿದ್ದೀನಿ. ಮನಸ್ಸನ್ನ, ಪ್ರೀತಿನ ಅರ್ಥ ಮಾಡ್ಕೊಂಡಿಯಲ್ಲ. ಥ್ಯಾಂಕ್ ಯು. ಅಯ್ಯೋ ಬೇಡ ಮೇಡಮ್,
ಇಟ್ಕೊಂಡಿರೋ ನಂಬಿಕೆನ ಬೆಳೆಸೋದನ್ನ ಬಿಟ್ಟು ಬೆಳೆಸ್ಕೊಂಡಿರೋ ಪ್ರೀತಿನ ಮೋಸವಾಗಿ ಬದಲಾಯಿಸಿದ್ದೀನಿ. ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಳೋದಕ್ಕೂ ಆಗ್ಲಿಲ್ಲ ನನ್ಗೆ. ಮಾಡಿದ ಪಾಪನು ಸರಿ ಮಾಡ್ಕೊಳಕ್ ಆಗ್ಲಿಲ್ಲ. ರಾಹುಲ್ ಅವ್ರ ಪ್ರೀತಿ ಗೊತ್ತಿದ್ದು ಕೂಡ ದೂರ ನಿಂತ್ಕೊಂಡಿದ್ದೀನಿ. 3 ಗಂಟೆ ನೀ ಬಂಧನ ಮುಳ್ಳಿನ ಹಾಸಿಗೆಯಾಗಿ ಬದಲಾಯಿಸ್ಕೊಂಡಿದ್ದೀನಿ. ನಿಜಾನ ನಾಟಕವಾಗಿ ಮಾಡ್ಬೇಕು ಅನ್ಕೊಂಡ್ರೆ ಈಗ ನಾಟಕನೇ ನಿಜ ಆಗೋಗಿದೆ. ಹಲೋ, ಯಾರು? ನಾವು ಮೈಸೂರು ಹಾಸ್ಪಿಟಲಿಂದ ಮಾತಾಡ್ತಿದ್ದೀವಿ ರೀ. ಹಾ, ಹೇಳಿ. ಜಗದೀಶ್ ಅನ್ನೋ ಪೇಷಂಟ್ನ ಜಾಯಿನ್ ಮಾಡಿದ್ರಿ ಅಲ್ವಾ? ಹೌದು. ಈಗ ಹೇಗಿದ್ದಾರೆ ಅವರು? ಸಾರಿ ಮೇಡಮ್, ಅವರು ಹಾರ್ಟ್ ಸ್ಟ್ರೋಕಿಂದ ತೀರ್ಕೊಂಡ್ರು. ಏನ್ರಿ ನೀವು ಹೇಳ್ತಿರೋದು? ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರಲ್ಲ, ಈಗ ಸಡನ್ ಆಗಿ ಹೀಗೆ ಹೇಳ್ತಿದ್ದೀರಾ ನೀವು? ನೀವು ಹೇಳ್ತಿರೋದು ನಿಜನೇನಾ? ಅವ್ರು ಜಗದೀಶ್ ಅವರೇ ತಾನೆ? ನೀವು ಸರಿಯಾಗಿ ಚೆಕ್ ಮಾಡಿದ್ರಾ? ನಾವು ಎಲ್ಲ ಕನ್ಫರ್ಮ್ ಮಾಡಿಕೊಂಡೇ ನಿಮಗೆ ಕಾಲ್ ಮಾಡಿದ್ದೀವಿ. ಅವರಿಗೆ ಪ್ರಜ್ಞೆ ಬಂದಾಗಿಂದ ಯಾವುದೋ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ತಾನೆ ಇದ್ರು. ಡಾಕ್ಟರ್ ನಾವು ಎಷ್ಟು ಕೇಳಿದ್ರೂ ಹೇಳಲೇ ಇಲ್ಲ. ಸರ್ಸು ಭಾಷಿಣಿ ಅಂತ ಏನೇನೋ ಹೆಸರು ಕನ್ವರಿಸ್ತಾನೆ ಇದ್ರು. ಸ್ಟ್ರೆಸ್ ಟೆನ್ಷನಿಂದ ಬ್ಲಡ್ ಪ್ರೆಷರ್ ಜಾಸ್ತಿ ಆಗಿ ಸಿವಿಯರ್ ಹಾರ್ಟ್ ಅಟ್ಯಾಕ್ ಆಯಿತು. ನಿಮ್ಮ ನಂಬರ್ ಇದ್ದಿದ್ದಕ್ಕೆ ಸರಿ ಹೋಯಿತು, ಇಲ್ಲ ಅಂದಿದ್ರೆ ಅನಾಥ ಶವ ಆಗ್ತಿತ್ತು. ಬೇಗ ಬಂದು ಬಾಡಿನ ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ಏನ್ ಸರ್, ಇಲ್ಲಿ ಫೋನ್ ಜಗದೀಶ್ ಅಂತ ಮಾಡಿದ್ದು ನಾನೇ, ಬನ್ನಿ.